ಕತೆ ಹೇಳು. ಸರಿ, ನಾನಿವತ್ತು ಸರ್ಪ ಮತ್ತೆ ಕಾಗೆಯ ಕಥೆಯನ್ನು ಹೇಳ್ತೀನಿ, ಸರಿನಾ? ಸರಿ ಸರಿ. ಒಂದು ಮರದ ಮೇಲೆ ಒಂದು ಕಾಗೆ ವಾಸ ಮಾಡ್ತಾ ಇರುತ್ತೆ. ಆ ಕಾಗೆಗಳ ಪುಟ್ಟ ಪುಟ್ಟ ಮರಿಗಳು ಕೂಡ ಅದೇ ಗೂಡಿನಲ್ಲಿ ವಾಸ ಮಾಡ್ತಾ ಇರುತ್ತೆ. ಅದೇ ಮರದ ಕೆಳಗಿನ ಪೊಟರೆಯಲ್ಲಿ ಒಂದು ಹಾವು ಕೂಡ ವಾಸ ಮಾಡ್ತಾ ಇರುತ್ತೆ. ಒಂದಿನ ಏನಾಗುತ್ತೆ, ಕಾಗೆ ತನ್ನ ಮರಿಗಳಿಗೆ ಏನಾದ್ರೂ ತಿನ್ಲಿಕ್ಕೆ ತರಬೇಕು ಅಂತ ಹಾರಿ ಹೊರಗಡೆ ಹೋಗಿರುತ್ತೆ. ಅದೇ ಸಮಯಕ್ಕೆ ಕಾಯ್ತಾ ಇರುವಂತ ಹಾವು ಮೇಲ್ಗಡೆ ಮರವನ್ನ ಹತ್ತಿ ಬಂದು ಆ ಕಾಗೆಯ ಗೂಡು ಹತ್ರ ಬಂದು ಕಾಗೆಯ ಮರಿಗಳನ್ನ ತಿಂದು ಬಿಡತ್ತೆ. ಪುನಃ ಹೋಗಿ ತನ್ನ ಪೊಟರೆಯಲ್ಲಿ ಸುಮ್ಮನೆ ಕೂತಿರುತ್ತೆ. ಸ್ವಲ್ಪ ಸಮಯದ ನಂತರ ಏನಾಯ್ತು, ಆ ಕಾಗೆ ಮತ್ತೆ ಮರದ ಹತ್ರ ಬಂದು ನೋಡ್ತು. ನೋಡಿದ್ರೆ ಅಲ್ಲಿ ಅದರ ಮರಿಗಳೇ ಇರಲಿಲ್ಲ. ಅದಕ್ಕೆ ತುಂಬಾ ದುಃಖ ಆಯ್ತು. ಏನ್ ಮಾಡೋದು, ನನ್ನ ಮರಿಗಳು ಎಲ್ಲಿ ಹೋಯ್ತು ಅಂತ ಆ ಕಡೆ ಈ ಕಡೆ ಹುಡುಕ್ಲಿಕ್ಕೆ ಶುರು ಮಾಡಿತ್ತು. ಆದ್ರೆ ಎಲ್ಲೂ ಕೂಡ ಅದ್ರ ಮರಿಗಳು ಕಾಣಿಸ್ತಾನೇ ಇಲ್ಲ. ಆಮೇಲೆ ಗೊತ್ತಾಯ್ತು, ಕೆಳಗಡೆ ಸರ್ಪ ಇದೆ ಅಂತ. ಆ ಸರ್ಪನೇ ನನ್ನ ಮರಿಗಳನ್ನು ತಿಂದಿದೆ ಅಂತ ಆ ಕಾಗೆಗೆ ಗೊತ್ತಾಗತ್ತೆ. ಸರ್ಪದ ಮೇಲೆ ಸಿಟ್ಟು ಬಂದಂತ ಕಾಗೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಹೀಗೆ ಕಾಗೆ ಯೋಚಿಸ್ತಾ ಇರ್ಬೇಕಾದ್ರೆ ಆ ಮರದ ಪಕ್ಕದಲ್ಲಿ ಒಂದು ನದಿ ಇರುತ್ತೆ. ಆ ನದಿಗೆ ಆ ರಾಜ್ಯದ ಯುವರಾಣಿ ಸ್ನಾನ ಮಾಡಬೇಕು ಅಂತ ಬರ್ತಾಳೆ. ಸ್ನಾನ ಮಾಡೋದ್ಕಿಂತ ಮುಂಚೆ ಆಕೆ ತನ್ನ ಕೊರಳಲ್ಲಿರುವಂತಹ ಚಿನ್ನದ ಹಾರವನ್ನ ನದಿಯ ಪಕ್ಕದಲ್ಲಿ ಒಂದು ಕಲ್ ಮೇಲೆ ಇಟ್ಟು ಸ್ನಾನ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಆ ಕಾಗೆ ಬಂದು, ಸರ್ಪದ ಮೇಲೆ ಸಿಟ್ಟಿತ್ತಲ್ವಾ ಆ ಕಾಗೆಗೆ, ಏನಾದ್ರೂ ಉಪಾಯ ಮಾಡಿ ಸರ್ಪದ ಮೇಲಿನ ಸೇಡನ್ನು ತೀರ್ಸ್ಕೋಬೇಕು ಅಂತ ಯೋಚನೆ ಮಾಡಿ ಆ ಕಲ್ಲಿನ ಮೇಲಿರುವಂತಹ ಯುವರಾಣಿಯ ಹಾರವನ್ನ ಎತ್ಕೊಂಡು ಹಾರ ಹೋಗುತ್ತೆ. ಹೋಗಿ ಆ ಸರ್ಪದ ಪೊಟರೆಯ ಮೇಲೆ ಆ ಸರವನ್ನ ಎಸೆದು ಬಿಡತ್ತೆ. ಈ ಕಡೆ ಏನಾಗುತ್ತೆ, ಯುವರಾಣಿ ಸ್ನಾನ ಮಾಡಿಕೊಂಡು ಬರ್ತಾಳೆ. ಬಂದು ತನ್ನ ಹಾರವನ್ನು ಹುಡುಕ್ತಾಳೆ. ಹಾರ ಎಲ್ಲೋಯ್ತು ಅಂತ. ಎಲ್ಲೂ ಹಾರನೇ ಕಾಣಿಸ್ತಿಲ್ಲ, ಚಿನ್ನದ ಹಾರ. ಆ ಕಡೆ ಈ ಕಡೆ ಎಲ್ಲ ನೋಡ್ತಾಳೆ, ಎಲ್ಲೂ ಹಾರ ಕಾಣಿಸ್ತಿಲ್ಲ. ಆಗ ಭಟರ ಹತ್ರ ಹೇಳ್ತಾಳೆ, ಎಲ್ಲಿ ಹೋಯ್ತು ನನ್ನ ಹಾರ, ಹುಡುಕಿ ತನ್ನಿ ಅಂತ ಆದೇಶ ಮಾಡ್ತಾಳೆ. ಸರಿ ಅಂತ ಸೇವಕರು ಹೋಗ್ತಾರೆ. ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಹಾರ ಕಾಣಿಸೋದೇ ಇಲ್ಲ. ಸ್ವಲ್ಪ ಸಮಯದ ನಂತರ ಆ ಮರದ ಕೆಳಗೆ ಪೊಟರೆ ಇತ್ತಲ್ವಾ, ಆ ಹಾವಿನ ಪೊಟರೆಯ ಮೇಲೆ ಆ ಹಾರ ಇರೋದು ಕಾಣಿಸುತ್ತೆ. ಆಗ ಆ ಸೇವಕರಿಗೆ ಸಿಟ್ಟು ಬರುತ್ತೆ. ಈ ಸರ್ಪ ರಾಣಿಯ ಹಾರವನ್ನ ಕದ್ದಿದೆ ಅಂತ ಯೋಚನೆ ಮಾಡಿ ಆ ಸರ್ಪವನ್ನ ಕೋಲಿನಿಂದ ಹೊಡೆದು ಸಾಯಿಸಿಬಿಡ್ತಾರೆ. ಈ ರೀತಿ ಸರ್ಪ ಸತ್ತು ಹೋಗ್ಬಿಡತ್ತೆ. ಅದಕ್ಕೆ ಮಕ್ಕಳೇ, ಜೀವನದಲ್ಲಿ ಯಾರಿಗೂ ಕೆಡುಕನ್ನ ಬಯಸಬಾರ್ದು. ಬೇರೆಯವರಿಗೆ ನಾವು ಕೆಡುಕನ್ನ ಬಯಸಿದ್ರೆ ನಮಗೂ ಕೂಡ ಕೆಡುಕಾಗತ್ತೆ ಅನ್ನೋದೇ ಇದರ ನೀತಿ. ತಿಳಿತಲ್ವಾ? ಮತ್ತೊಂದು ಕತೆ ಜೊತೆಗೆ ಮತ್ತೆ ಸಿಗೋಣ. ಇನ್ನೂ ಹೆಚ್ಚಿನ ಕತೆಗಳನ್ನ ತಿಳ್ಕೊಳ್ಳೋಕೆ ನಮ್ಮ ಚಿಲ್ಟೂನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. More stories by